ಪ್ರಿಯ ವೀಕ್ಷಕರಿಗೆ ಸುವರ್ಣ ಜನನಿ ನ್ಯೂಸ್ಗೆ ಸ್ವಾಗತ. ಸುವರ್ಣ ಜನನಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಶ್ರಾವಣ ಮಾಸದ ಮೊದಲನೇ ದಿನ. ನಿಮ್ಮೆಲ್ಲರಿಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು. ನಾವು ಈ ಲಾಸ್ಟ್ 3 ತಿಂಗಳಾಗ ಬಹಳ ಪಂಚಾಯತಿಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಕೆಲವೊಂದು ಆರೋಪಗಳು ಪಂಚಾಯತಿಗೆ ಹೋದಾಗ ಬಹಳ ಕೆಟ್ಟದಾಗಿ ಮಂದಿ ಜನ ಹೇಳಕತ್ತರು. ಪಂಚಾಯತಿ ಪಿ.ಡಿ.ಒ ಆಗಲಿ, ಚೇರ್ಮನ್ ಆಗಲಿ, ಇಲ್ಲಿನ ಅವ್ಯವಹಾರ ಆಗಲಿ, ಬಹಳ ಪಬ್ಲಿಕ್ಕಿಗೆ ಬಹಳ ಸಮಸ್ಯೆಗಳು ನಡ್ತಾವೆ. ಅದು ನಾವು ಈ ಇಲಾಖಾ ಮೇಲಾಧಿಕಾರಿಗೆ ಕಣ್ಣಿಗೆ ಬಂದಿಲ್ಲೋ ನಮಗೆ ಗೊತ್ತಿಲ್ಲ. ಯಾಕಂತಂದ್ರೆ ಏನಾಗಿದೆ, ಇಲ್ಲಿ ಮೊದಲು ಪಂಚಾಯತಿಗೆ ಯಾವುದೇ ಸ್ಕೀಮ್ನಿಂದ ಅನುದಾನ ಬರಲಿ ಏನೋ ಬರಲಿ ಇಲಾಖಾವರು ಬರ್ತಿದ್ರು. ಈಗ ಇತ್ತಿತ್ತಲಾಗಿ ಏನಾಗಿದೆ, ಡೈರೆಕ್ಟಾಗಿ ಪಂಚಾಯತಿನ ಅನುದಾನ ಯಾವುದೇ ಸ್ಕೀಮ್ ಆಗಲಿ ಆ ಅನುದಾನ ಡೈರೆಕ್ಟಾಗಿ ಅವ್ರಿಗೆ ಹೊಂಟೈತಿ. ಜನ ಹಿಂಗೆ ಮಾತಾಡೋದ್ರಲ್ಲ, ಅವು ಕೆಲವೊಂದು ಮಿಸ್ಯೂಸ್ ಆಗತ್ತೆ ಅಂತ ಅನ್ನೋದಾರೆ. ಕೆಲವೊಂದು ಯಾಕಂದ್ರೆ ನೀವು ನೋಡಿರ್ಬೋದು, ನರೇಗಾ ಯೋಜನೆದಾಗ ನೀವು ಕೆಲವೊಬ್ಬರ ಮಿಸ್ಯೂಸ್ ಆಗಿದ್ದಾವೆ ಅಂತೇಳಿ ಆರೋಪಗಳು ಭಾಳ ಬಂದವು. ಆಮೇಲೆ ನಿಧಿ 2 ಇವು ಆರೋಪಗಳು ಭಾಳ ಬಂದವು. ಕೆಲವೊಂದು ವಿಷಯದಾಗ ಸ್ಕೀಮ್ ಆಗಲಿ ಯಾವುದೇ ಸ್ಕೀಮ್ ಆಗಲಿ ಅದ್ರೊಳಗೆ ಪಿ.ಡಿ.ಒ ಇರ್ಬೋದು, ಅಥವಾ ಅಧ್ಯಕ್ಷ ಇರ್ಬೋದು, ಅಥವಾ ಅಲ್ಲಿ ಸೆಕ್ರೆಟರಿ ಇರ್ಬೋದು, ಅಥವಾ ಎಲ್ಲ ಮಿಂಗಲ್ ಅದಾರ ಅಂತೇಳಿ ಜನ ಮಾತಾಡತ್ತಾರು. ಇವನ್ನೆಲ್ಲ ನಮ್ಮ ಕಣ್ಣಿಗೆ ಬಿದ್ದ ಮ್ಯಾಗ ನಾವು ಅವೆಲ್ಲ ಕಿವಿಗೆ ಭಾಳ ಜನರು ನಮ್ಮ ಕಿವಿಗೆ ಬಿದ್ದು. ಹಿಂಗಂತ ನಾವೇನು ಮಾಡಿದ್ರಿ, ಜಡ್.ಪಿ.ಸಿ ಒಂದು ಲೆಟರ್ ಕೊಟ್ಟು ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬೆನಕನಹಳ್ಳಿ, ಗ್ರಾಮ ಪಂಚಾಯತಿ ಅಧಿಕಾರಿ ಅವ್ರ ಪಿ.ಡಿ.ಒ ಹೆಸರು ಸುಜಾತ ಭಟ್ಕುರ್ಕಿ ಅಂತೇಳಿ ಅವ್ರ ಬದಲು ನಾವು ಒಂದು ಲೆಟರ್ ಕೊಟ್ಟು ಆ ಲೆಟರ್ನ ಆಲಿಸಿ ಜಡ್.ಪಿ.ಸಿ ಅವರು ಏನು ಮಾಡಿದ್ರು, ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು. 4-5 ಡಿ ಅದಾವ ಅಂತೇಳಿ ಆರೋಪ ಬಂದಿದ್ರು. ಅವನ್ನೆಲ್ಲ ಕೇಳಿ ನಾವು ಜಡ್.ಪಿ.ಸಿ ಅವರಿಗೆ ಲೆಟರ್ ಕೊಟ್ಟಿದ್ದು. ಆ ಲೆಟರ್ನ ಅವರು ತಿಳ್ಕೊಂಡ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಈ ಸಸ್ಪೆಂಡ್ ಆಗಿ ನೀವು 3 ದಿನ ನೀವು ಆರೋಪಗಳು ನಮ್ಮ ಪಡಿಸಿ ಇದ್ದಾವೆ. ಅವನ್ನೆಲ್ಲ ನಿಮಗೆ ಬರುವಂಥ ದಿವಸ ನಿಮಗೆ ನಾವು ವಿತ್ ದಾಖಲೆ ಸಹಿತ ನಿಮ್ಮನ್ನು ತರ್ತೀವಿ. ಅದಕ್ಕಿಂತವೆಲ್ಲ ನೀವು ಮಾನ್ಯ ಜಡ್.ಪಿ.ಸಿ ನೀವು ಅವ್ರ ಮ್ಯಾಗ ನೀವು ಆಕ್ಷನ್ ತಗೋಬೇಕು ಅಂತ ನಮ್ಮ ವಾಹಿನಿ ಕಳಿಸಿದ ಕಳಕಳಿ ವಿನಂತಿ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.